ಕಾರ್ಯಕ್ರಮದ ಮೊದಲು ಓಂಕಾರದಿಂದ ಪ್ರಾರಂಭಿಸೋಣ. ಕಾರ್ಯಕ್ರಮವನ್ನು ಶ್ವಾಸದೊಂದಿಗೆ. कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि. ओम ಶಾಂತಿ ಶಾಂತಿ ಶಾಂತಿ. ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಅರ್ಜುನಾಸನವನ್ನು ಮಾಡೋಣ. ನಿಮ್ಮ ಎಡಗಾಲನ್ನು ಮುಂದಿಡಿ, ಹಾಗೆ ಬಲಗಾಲ ಹಿಂದಿಡಿ. ಎಲ್ ಸೇಫಲ್ಲಿ ಬರಲಿ ಮುಂದಿನ ಕಾಲು. ಇದನ್ನು ಈಗೂ ಮಾಡ್ಬೋದು ಅಥವಾ ಗಮನಿಸಿ ಈ ರೀತಿ ತಮ್ಮದೇ ಆದ ಮ್ಯಾಟ್ ಮೇಲೆ ನಿಂತ್ಕೊಂಡು ಬಲಗಾಲನ್ನು ಫೋಲ್ಡ್ ಮಾಡಿ ಎಲ್ ಸೇಫ್ ಬರಲಿ. ಇದು ಕೈಯನ್ನು ಮುಂದಕ್ಕೆ ಚಾಚಿ ಮತ್ತೊಂದು ಕೈ ಭುಜಕ್ಕೆ ಸಮಾನ ಇರಲಿ. ಮುಂದೆ ಮಧ್ಯದ ಬೆರಳನ್ನು ಗಮನಿಸಿ. ಇಲ್ಲಿ ಕಾಲು ಸ್ಟ್ರೆಚ್ ಆಗಿರ್ತದೆ. ಪೆಡುಸುತನದ ನಿವಾರಣೆ, ವೆರಿಕೋಸ್ ವೇನ್ಸ್ ಆಗೋದಿಲ್ಲ. ಇಲ್ಲಿ ಎಲ್ ಸೇಫಲ್ಲಿ ಮೊಣಕಾಲು ನೋವು ಬರೋದಿಲ್ಲ. ತೊಡೆ ಗಟ್ಟಿಮುಟ್ಟಾಗಿ ಆರೋಗ್ಯಪೂರ್ಣವಾಗಿರ್ತದೆ. ಓಕೆ, ವಾಪಸ್ ಸೇಮ್ ಪ್ರೋಸೆಸ್. ಇನ್ನೊಂದು ಸೈಡ್. ಈ ಎಡಗಾಲನ್ನು ಫೋಲ್ಡ್ ಮಾಡಿ ಬಾಲ್ಗ ಸ್ಟ್ರೆಚ್ ಆಗಲಿ. ನೋಡ್ಕೋಬೇಕು ಕೈಗಳು ಸಮಾನವಾಗಿದ್ದಾವ ಭುಜಕ್ಕೆ ಅಂತ. ಶ್ವಾಸ ನಿಶ್ವಾಸ ಮಧ್ಯದ ಬೆರಳು ನೋಡ್ತಾ. ನಾನು 3-4 ಮಾತ್ರ ಉಸಿರಾಡಿದ್ದೀನಿ. ತಾವು 8ರಿಂದ 10 ಕೌಂಟು ಮಾಡಲೇಬೇಕಾಗ್ತದೆ ಉಸಿರಾಟವನ್ನು. ನಡುವೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವೀರಭದ್ರಾಸನ. ಒಂದು ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಯಾವ ಕಾಲು ಬೇಕು ಅಂತ ನೋಡ್ಕೊಳ್ಳಿ. ನಿಧಾನವಾಗಿ ಬ್ಯಾಲೆನ್ಸಿಂಗ್ ಆಸನ ಅಷ್ಟೇ ಇದು. ವಾಪಸ್ ಆಗಲಿಲ್ಲ ಅಂದರೆ ವಾಪಸ್ ಬನ್ನಿ. ಮತ್ತೊಂದು ಕಡೆಗೆ ಹೋಗಿ ವಾಪಸ್. ಇದರಲ್ಲಿ ಅರ್ಧ ಶಿರಸಾಸನವನ್ನು ಮಾಡೋಣ. ನಿಮ್ಮ ಶಕ್ತಿ ಅನುಸಾರವಾಗಿ ಕಾಲು ಅಗಲ ಇಟ್ಕೊಳ್ಳಿ ಅಥವಾ ಈ ರೀತಿ ತಿರಿ ನಿಂತ್ಕೊಳ್ಳಿ. ಅರ್ಧ ಶಿರಸಾಸನ ಗಮನಿಸಿ. ಮ್ಯಾಟಿನ ಅಂತ್ಯಕ್ಕೆ ಹೋಗಿ ನೆತ್ತಿಯ ಭಾಗವನ್ನು ನೆಲಕ್ಕಿಡ್ಕೊಳ್ಳಿ.
ಯಾವ ಕಾಲು ಬೆಂಡಾಗಬಾರ್ದು, ಯಾವ ಕೈಗಳು ಸಹ ಬೆಂಡಾಗಬಾರ್ದು. ತಲೆ ನೆತ್ತಿಯ ಭಾಗ ನೆಲಕ್ಕಿರಬೇಕು. ಸಹಜವಾಗಿ ಉಸಿರಾಡಿ ಮತ್ತು ಕೈ ಸೊಪ್ಪಟ್ಟಿಂದ ಮೇಲೆ ಬನ್ನಿ. ಅರ್ಧ ಶಿರಸ್ಸಾಸನ. ಇದನ್ನದು ಲಾಭ ನಿಮಗೆ ಗೊತ್ತಾಗ್ತದೆ. ನಮ್ಮ ರಕ್ತವು ಸೊಂಟದವರೆಗೂ, ಸೊಂಟದ ಮೇಲ್ಭಾಗದ್ದು ನೆತ್ತಿಯವರೆಗೂ ಬಂದಿರ್ತದೆ. ಸ್ವಲ್ಪ ಮೆದುಳಿಗೆ ಚುರುಕಾಗಲಿಕ್ಕೆ, ಮೆದುಳು ಬುದ್ಧಿಶಕ್ತಿ ಜ್ಞಾಪಕಶಕ್ತಿ ಹೆಚ್ಚಾಗಲಿಕ್ಕೆ. ಈಗ ನಾವು ಹೋಗೋಣ ಮುಂದಿನ ಕ್ರಿಯೆ ಶಿರಸಾಸನ. ಶಿರದ ಮೇಲೆ ನಮ್ಮ ದೇಹದ ಭಾರವನ್ನು ಇಟ್ಟುಕೊಳ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಲಾಭಗಳನ್ನು ಇದೆ. ಕೆಲವು ಲಾಭಗಳನ್ನು ಹೇಳ್ತೀನಿ. ಕೆಳಮುಖವಾಗಿ ಹರಿತಕ್ಕಂಥದ್ದು ರಕ್ತ ಸಂಚಾರ. ಅದನ್ನೇ ಕೆಳಮುಖದಿಂದ ಮೇಲ್ಮುಖಕ್ಕೆ ಒಯ್ತಕ್ಕಂಥದ್ದು ಶಿರಸ್ಸಾಸನ. ಅದಕ್ಕೆ ಸರ್ವಾಂಗಾಸನಕ್ಕೆ ರಾಣಿ ಅನ್ನೋ ಶಬ್ದ ಕೊಟ್ಟಿದ್ದಾರೆ, ಶಿರಸಾಸನಕ್ಕೆ ರಾಜ ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ನಾವು ಆಗಲೇ ಸರ್ವಾಂಗಾಸನದಲ್ಲಿ ರಾಣಿ ಎನ್ನುವ ಒಂದು ಆಸನ ಮಾಡಿದ್ದೀವಿ. ಈಗ ರಾಜ ಶಿರಸಾಸನ ಮಾಡೋಣ. ಗಮನಿಸಿ, ಇದನ್ನು ಮೊದಲು ಮಾಡ್ತಕ್ಕಂಥವ್ರು, ಅಭ್ಯಾಸ ಮಾಡೋರು ಗೋಡೆಗಳ ಮೂಲೆಗೆ ನಿಂತ್ಕೋಬೇಕು. ಎರಡು ಕಡೆ ಸಪೋರ್ಟ್ ಇರಬೇಕು. ಸಪೋರ್ಟ್ ಇದ್ದು ತಾವುಗಳು ಮಾಡಬೇಕು. ಸಪೋರ್ಟ್ ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬಾರ್ದು, ಬೇರೆಯವರು ಹೆಲ್ಪ್ ತೊಗೋಬೇಕು. ಆಮೇಲೆ ಇದನ್ನು ಯಾರು ಮಾಡಬಾರ್ದು ಅಂದರೆ ಹೇಳಿದ್ನಲ್ಲ, ಮೂರ್ಛೆ ಹೋಗ್ತಕ್ಕಂಥವ್ರು ಶಿರಸಾಸನ ಮಾಡಬಾರ್ದು, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು, ಮಂತ್ಲಿ ಹೆಣ್ಮಕ್ಳು ರಜೆ ಇದ್ದರೆ ಮಾಡಬಾರ್ದು, ತಲೆ ಸುತ್ತು ಬರ್ತದೆ ಆಗಿಂದಾಗಿ ಅನ್ನೋರು ಸಹ ಮಾಡಬಾರ್ದು. ಇನ್ನೆಲ್ಲರೂ ಸಹ ಮಾಡ್ಬೋದು. ತಮ್ಮ ಶಕ್ತಿ ಅನುಸಾರವಾಗಿ ಸೆಕೆಂಡ್ಸ್ಗಳನ್ನು, ನಿಮಿಷಗಳನ್ನು ಹೆಚ್ಚಿಗೆ ತಗೊಂಡು ಹೋಗ್ಬೋದು. ರಕ್ತ ಸಂಚಾರ ಪಾದಗಳಿಂದ ಬಂದು ನೆತ್ತಿಗೆ ಬಂದಾಗ ಮೆದುಳು ಶಕ್ತಿ, ಅಲ್ಲಿ ರಕ್ತ ಸಂಚಾರ ಆಕ್ಟಿವ್ ಆಗಿ ಆರೋಗ್ಯ ಸಿಗಲಿಕ್ಕೆ ಸರಿ ಇರ್ತದೆ. ಹಾಗಾಗಿ ಮಾಡೋದು. ಈಗ ಶಿರಸ್ಸಾಸನ ಗಮನಿಸಿ, ಕುತ್ಕೋಬೇಕು. ಮೊಣಕಾಲ ಮೇಲೆ ಎರಡು ಕೈಗಳನ್ನು ಲಾಕ್ ಮಾಡಿ ಈ ರೀತಿಯಾಗಿ ನಾನು ತೋರಿಸ್ತೀನಿ, ಆಮೇಲೆ ಆ ಕಡೆ ತೋರಿಸ್ತೀನಿ. ಹೀಗಿರ್ತೀರ, ಈಗ ಇಟ್ಕೊಳ್ತೀರ. ಕೈಗಳು ಲಾಕ್ ಆಗಿರಬೇಕು, ಕೈಗಳು, ಕಾಲುಗಳು, ಮೊಣಕೈಗಳು ಇರಬೇಕು. ಶಿರಸ್ಸು ಇಷ್ಟು ಮಾತ್ರ ತಗೋಬೇಕು ನೀವು. ಅದನ್ನು ಈ ಪ್ರಕಾರ ತೋರಿಸ್ತೀನಿ, ಗಮನಿಸಿ. ಕೈ ಲಾಕ್ ಮಾಡಿದ್ದೀನಿ, ಮೊಣಕೈ ಲಾಕ್ ಮಾಡಿದ್ದೀನಿ ನೆಲಕ್ಕೆ. ಈಗ ಸ್ವಲ್ಪ ಹಪ್ ಮಾಡಿ, ರೆಡಿ, ಹಪ್. ವಾಪಸ್ ಬರ್ತೀರಾ, ಮತ್ತೊಂದು ಸಲ ಹೋಗ್ರಿ, ಸುಮ್ಮನೆ ವಾಪಸ್ ಬರ್ರಿ, ಬ್ಯಾಲೆನ್ಸ್ ತಗೊಳ್ಳಿ. ರೆಡಿ, ಹಪ್. ಗಮನಿಸಿ, ನೇರವಾಗಿದ್ದಾವೆ ಇಲ್ಲ ಅಂತ ಗಮನಿಸಿ. ಪೂರ್ಣ ಶಿರಸಾಸನ. ಹೀಗೆ ನಿಂತರೆ ಒಂದು ಪ್ರಕಾರ ಆಯಿತು. ಎರಡನೇ ಪ್ರಕಾರಕ್ಕೆ ಕಾಲುಗಳನ್ನು ಅಗಲಿಸ್ತೀರ, ಎಷ್ಟು ಸಾಧ್ಯವೋ ಅಷ್ಟು. ಕಾಲಿನಿಂದಲೂ ಸಹ ಬ್ಲಡ್ಡು ಹಿಮ್ಮುಖವಾಗಿ ಬರ್ತದೆ. ಮತ್ತು ಯಥಾಸ್ಥಿತಿಗೆ ಬನ್ನಿ. ಶಿರಸಾಸನಕ್ಕೆ ಭಾಗ ನಿಂದಿರೋದು ಒಂದಾಯಿತು, ಕಾಲಗಲಿಸಿರೋದು ಎರಡಾಯಿತು. ಈಗ ಮೂರನೇ ಭಾಗವನ್ನು ಗಮನಿಸಿ, ಕಾಲು ಹಿಂದೆ ಮತ್ತು ಮುಂದೆ ಸ್ಟ್ರೆಚ್ ಮಾಡಿ ಸಾಧ್ಯವಾದಷ್ಟು. ಉಸಿರಾಟ ಮಾತ್ರ ನಿರಂತರವಾಗಿರ್ತದೆ. ಮತ್ತೆ ಯಥಾಸ್ಥಿತಿಗೆ ಬನ್ನಿ. ಕೈಗಳ ಮೇಲೆ, ನೆತ್ತಿಯ ಮೇಲೆ ಗಮನಿಸಿ, ಅದನ್ನೇ ಚೇಂಜ್ ಮಾಡ್ಕೊಳ್ಳಿ. ಬಾಡಿಯ ಬ್ಯಾಲೆನ್ಸ್, ಉದಾಹರಣೆಗೆ ನಾನು 178 ಸೆಂಟಿಮೀಟರ್ ಇದ್ದೀನಿ, 5 ಅಡಿ 10 ಇಂಚು, 78 kg ತೂಕ ಬೇಕು. ದೇಹದ್ದು ಅಷ್ಟೇ ನಾನಿದ್ದೀನಿ, 78 kg. ಈ 64ನೇ ವಯಸ್ಸಿನಲ್ಲಿ ಇವತ್ತಿಗೂ ನನಗೆ ಯೋಗಾಸನ ಮಾಡ್ತಾ ಇರೋದ್ರಿಂದ ವಯಸ್ಸು 64 ಅಂತಿಲ್ಲ. 22ನೇ ವಯಸ್ಸಿನಲ್ಲಿ ಹುಡುಗ ಇದ್ದಾಗಿರ್ತಕ್ಕಂಥ ಎನರ್ಜಿ ಈಗ ನನಗಿದೆ ಅಂತ ಸಂತೋಷದಿಂದ
ಇದು ಯೋಗ ಕೊಟ್ಟರೆ ಒಂದು ಫಲ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಆವತ್ತಿನ ಕುಮಾರ ಜೀವನದ ಎನರ್ಜಿ ಫಿಸಿಕಲಿ ಮತ್ತು ಮೆಂಟಲಿ ಹಾಗೇ ಇದೆ. ಹಾಗೆ ವಜ್ರಾಸನಕ್ಕೆ ಹೋಗೋಣ. ಅದೇ ಶಿರಸಾಸನದಲ್ಲಿ ಕಾಲು ಜೋಡಿಸಿ ಕುತ್ಕೊಂಡು ಮಾಡ್ತಕ್ಕಂಥ ವಜ್ರಾಸನ. ಇದು ಶಿರಸಾಸನದಲ್ಲಿ ವಜ್ರಾಸನದ ಒಂದು ಭಂಗಿ. ಹಾಗೆ ಮೇಲೋಗಿ ವೃಕ್ಷಾಸನದ ಒಂದು ಭಂಗಿ, ತಲೆ ಕೆಳ ಮಾಡಿರುವ ವೃಕ್ಷಾಸನ. ತದನಂತರ ಮತ್ತೊಂದು ಕಾಲು ಚೇಂಜ್ ಮಾಡ್ಕೊಳ್ಳಿ. ಶಿರೋಭಾಗ, ಕೈಗಳ ಭಾಗ ಬ್ಯಾಲೆನ್ಸ್ನಾಗಿರಲಿ. ಸುಖಾಸನಕ್ಕೆ ಹೋಗಿ, ಇನ್ನು ಚಕ್ಲ ಬಕ್ಕಲ ಅಂತೀವಲ್ಲ ಆ ರೀತಿ ಉಸಿರಾಟ ನಿರಂತರ. ಅರ್ಧ ಪದ್ಮಾಸನಕ್ಕೆ ಹೋಗಿ ಒಂದು ಕಾಲು ತೊಡೆ ಮೇಲೆ ಹಾಕಿ, ಯಾವ ಕಾಲು ಬೇಕೋ ನೋಡ್ಕೊಳ್ಳಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ. ಅರ್ಧ ಪದ್ಮಾಸನ. ಈಗ ಪೂರ್ಣ ಪದ್ಮಾಸನ ಹಾಕಿ, ಇದು ಬ್ಯಾಲೆನ್ಸಿಂಗ್ ಆಸನ ಅಷ್ಟೇ ಅಲ್ಲ, ಮನಸ್ಸನ್ನು ಏಕಾಗ್ರತೆಗೊಳಿಸ್ತಕ್ಕಂಥದ್ದು. ರಕ್ತವು ಹಿಮ್ಮುಖವಾಗಿ ಹರಿತಕ್ಕಂಥದ್ದು. ಮೆದುಳಿಗೆ ಮುಖದ ಕಾಂತಿ ಬರ್ತದೆ. ಮತ್ತೆ ಸಾಕು ಅಂದಾಗ ಬಿಡಿಸ್ಕೊಳ್ಳಿ. ಮತ್ತೆ ನೇರ ನಿಂತ್ಕೊಳ್ಳಿ. ಶಿರಸಾಸನದ ಒಂದನೇ ಭಂಗಿ. ಅದರಲ್ಲಿ ನಮಸ್ಕಾರ ಮಾಡಿ ಪಾದಗಳಿಂದ ಹಸ್ತಗಳಿಂದ ನಮಸ್ಕಾರ ಮಾಡೋದನ್ನೇ ಪಾದಗಳಿಂದ ಮಾಡ್ತಕ್ಕಂಥದ್ದು. ಹಾಗೆ ಕತ್ರಿ ಹಾಕಬಹುದು. ಸಾಧ್ಯವಾದರೆ ಮತ್ತೆ ನಿಮಗೆ ಇನ್ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ನೇರ ನಿಂತ್ಕೊಳ್ಳಿ. ಸಾಕು ಅನ್ನಿಸಿದಾಗ ವಾಪಸ್ ಬರಬಹುದು. ನಿಧಾನವಾಗಿ ಕಾಲಿಸಿ. ಒಂದೇ ಸರಿಗೆ ಕಣ್ಣನ್ನು ಬಿಡುವಂತಿಲ್ಲ. ಕೂತ್ಕೊಳ್ಳಿ. ಹಾಗೆ ವಜ್ರಾಸನದಲ್ಲಿ ಸ್ವಲ್ಪ ಹಾಗೆ ನಿಂತ್ಕೊಳ್ಳಿ. ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲಿ ಎರಡು ಕಾಲುಗಳನ್ನು ಸಮಾನವಾಗಿ ಇಟ್ಕೊಳ್ಳಿ. ರಕ್ತ ಸಂಚಾರವು ಪಾದಗಳಿಂದ ನೆತ್ತಿಯವರಿಗೆ ಹೇಗೆ ಬಂದಿತ್ತೋ ಅದೇ ಪ್ರಕಾರ ನಾನು ಮಾಡಿರೋದು 6 ರಿಂದ 8 ನಿಮಿಷ ಆಗಿರ್ಬೋದು ಅಂದ್ಕೊಳ್ತೀನಿ. ರಕ್ತ ಸಂಚಾರ ಕೆಳಗಡೆ ಹೋಗ್ತಕ್ಕಂಥದ್ದು ನರನಾಡಿಗಳಲ್ಲಿ ನಮಗೆ ಫೀಲ್ ಆಗ್ತದೆ. ಯಾವ ರೀತಿ ಒಂದು ಬಟ್ಟಲು ಎಣ್ಣೆನಿಲ್ಲ ಹಾಕಿದಾಗ ಮೈ ಮೇಲೆ ಯಾವ ರೀತಿ ಜಾರ್ಕೊಂಡು ಹೋಗ್ತಾ ಇದ್ದದೋ ಸ್ಕಿನ್ ಮೇಲೆ, ಅದೇ ರೀತಿ ನರನಾಡಿಗಳು ಪರಿಶುದ್ಧವಾದಾಗ ಉಲ್ಟಾ ಆಗಿರ್ತಕ್ಕಂಥ ಬ್ಲಡ್ಡು ಮತ್ತು ಸೀದಾ ಹರಿಯುವಾಗ ಕ್ಲೀನಾಗಿ ನಮಗೆ ಅದು ಹೋಗ್ತಾ ಇರೋದು ನಮ್ಮ ಅನುಭವಕ್ಕೆ ಬರ್ತದೆ. ಇದು ಶಿರಸಾಸನದ ಒಂದು ಭಂಗಿಯಲ್ಲಿ ಶಿರಸಾಸನದಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಪದ್ಮಾಸನ ಹಾಕ್ಕೊಂಡಿದ್ದೀವಿ, 2 ಅರ್ಧ ಪದ್ಮಾಸನ, 3 ವಜ್ರಾಸನ, 4 ಪಾದಗಳಿಂದ ನಮಸ್ಕಾರ ಮಾಡಿದ್ದೀವಿ. ಹೀಗೆ 5-6 ಪ್ರಕಾರ ನಾವು ಮಾಡಿದ್ದೇವೆ. ಇದರಿಂದ ನಮಗೆ ಗೊತ್ತಾಗ್ತದೆ ನಮ್ಮ ರಕ್ತ ಸಂಚಾರ ಸುಲಭ ಸಾಧ್ಯವಾಗಿ ಕ್ಯೂರಿಫೈ ಅಂತೇನು ಹೇಳ್ತಾರಲ್ಲ, ಶುದ್ಧೀಕರಿಸಲಿಕ್ಕೆ ಶಿರಸಾಸನವನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಈ ಶಿರಸಾಸನದಿಂದ ಮೆದುಳಿನ ಶಕ್ತಿ ಶಾರ್ಪ್ ಆಗ್ತದೆ ಮತ್ತು ಮುಖದ ಕಾಂತಿ ಏನಿದೆಯೋ ರಕ್ತದಿಂದ ಕೂಡಿರ್ತದೆ.
ಎಲ್ಲಿ ಎಪ್ಪುಗಟ್ಟಿರ್ತದೋ, ಎಲ್ಲಿ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲೋ ಅದು ರಿವರ್ಸ್ ಹೋದಾಗ ಖಂಡಿತವಾಗಲೂ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ತೆಗೆದಾಗ್ತದೆ. ಈಗ ನಾವು ಶಿರಸಾಸನ ನಂತರ ಮತ್ತೆ ಗುರುವಿನ ಸ್ಮರಣೆಯನ್ನು ಮಾಡೋಣ. ಏಕೆಂದರೆ ಗುರುವಿಲ್ಲದೆ ಗುರು ಮುಟ್ಟಿದ್ದು ಗುಡ್ಡ ಅಂತ ಹೇಳ್ತಾರೆ. ಯಾವುದೇ ಒಂದು ಸಾಧನೆಗೆ ಗುರುವಿನ ಅವಶ್ಯಕತೆ ಇದೆ. ಅದು ಪ್ರತ್ಯಕ್ಷ ಆಗಿರಲಿ, ಅಪ್ರತ್ಯಕ್ಷವಾಗಿರಲಿ, ಸುಪ್ತವಾಗಿ ಏನೇ ಆಗಿರಲಿ, ಗುರು ಸ್ಮರಣೆಯನ್ನು ಮಾಡೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ.